ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ಮಂಡ್ಯ ಜಿಲ್ಲೆಯ ಉಲ್ಮಾಗ್ರಾಮಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ನಾವಿಲ್ಲಿ ಸೇರುವಂತಹ ಉದ್ದೇಶ ನಮ್ಮ ದಾವಣಗೆರೆಯ ಉಪಚುನಾವಣೆಯ ಸಂಬಂಧಪಟ್ಟಂತೆ ನಮ್ಮ ಸಮಾಜದ ನಾಯಕರಾದಂತಹ ನಸೀರ್ ಅಹಮದ್ ಸಾಬ್ರವರು ಹಾಗೂ ಅಬ್ದುಲ್ ಜಬ್ಬಾರ್ ಸಾಬ್ರವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇಲ್ಲಿ ಕರೆದಿದ್ದೇವೆ. ತಮ್ಮೆಲ್ಲರಿಗೂ ಇದು ತಿಳಿದಿದೆ, ದಾವಣಗೆರೆಯ ಉಪಚುನಾವಣೆಯಲ್ಲಿ ನಡೆದಿರಂತ ಎಲ್ಲ ಘಟನೆಗಳು ತಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲ ತಿಳಿದಿದೆ. ಇಲ್ಲಿ ಯಾವುದು ಹೊಸದಲ್ಲ. ಸುಮಾರು ದಿನದಿಂದ ಇದು ದಿನನಿತ್ಯ ಮಾಧ್ಯಮಗಳಲ್ಲಿ ಇದು ಬರ್ತಾ ಇದೆ. ಸಿಚುವೇಶನ್ ಏನು ಇಷ್ಟು ಈ ಮಾತನ್ನು ಒಪ್ಕೋತೀರಿ ಮಾಧ್ಯಮ ಮಿತ್ರರು ಅಂತ ನಾನು ಭಾವಿಸ್ತಾ, ರಾಷ್ಟ್ರೀಯ ಪಕ್ಷವಾಗಲಿ ಪ್ರಾದೇಶಿಕ ಪಕ್ಷವಾಗಲಿ ಜಾತಿವಾರು ಟಿಕೆಟ್ಗಳನ್ನ ಕೊಡಲ್ಲ ಅಂತ ಮೇಲ್ನೋಟಕ್ಕೆ ಹೇಳಿದ್ರು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಾವು ಎಣಿಕೆ ನೋಡಿದಾಗ ಆಲ್ಮೋಸ್ಟ್ ಜಾತಿವಾರ ಲೆಕ್ಕಾಚಾರದಲ್ಲೇ ಟಿಕೆಟ್ ಅನ್ನ ಹಂಚ್ಕೊಂಡು ಬರ್ತಾ ಇರೋದು. ನಮ್ಮ ಸಮಾಜದ 80,000 ಮತದಾರರು ಆ ಕ್ಷೇತ್ರದಲ್ಲಿದ್ದು, ಯಾವಾಗ ನಮ್ಮ ಹಿರಿಯ ನಾಯಕರಾದಂತಹ ದಿವಂಗತ ಶಾಮನೂರು ಶಿವಶಂಕರಪ್ಪರವರು ನಿಧನರಾಗಿದ್ದಾರೆ, ಅದಾದ ಮೇಲೆ 4 ತಿಂಗಳ ನಂತರ ದಾವಣಗೆರೆ ಮತ್ತು ಬಾಗಲಕೋಟೆಗೆ ಉಪಚುನಾವಣೆ ಘೋಷಣೆ ಆಗುತ್ತೆ. ಆಗ ದಾವಣಗೆರೆಯ ಲೋಕಲ್ ಲೀಡರ್ಸ್ ಇರುವಂತಹ ಎಲ್ಲರೂ ಒಮ್ಮತದಿಂದ ಹೋಗಿ ನಮ್ಮ PZ ಜಮೀರ್ ಅಹಮದ್ ಖಾನ್ ಸಾಹೇಬ್ ಅವರಿಗೆ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ದಿವಂಗತ ಶಿವಶಂಕರಪ್ಪ ಅವರು ಮಾತನಾಡ್ತಾರೆ, ಬರುವ ದಿನಗಳಲ್ಲಿ ನನಗೆ ನೀವು ತುಂಬಾ ಸಹಾಯ ಮಾಡಿದ್ದೀರಿ, ಬರುವ ದಿನಗಳಲ್ಲಿ ನಾನು ಈ ಒಂದು ಕ್ಷೇತ್ರನ ನಿಮ್ಮ ಮನೆಯವರಿಗೆ, ನಿಮ್ಮ ಅಲ್ಪಸಂಖ್ಯಾತರಿಗೆ ನಾನು ಬಿಟ್ಕೊಡ್ತೀನಿ ಅನ್ನೋ ಮಾತು ಹೇಳಿರ್ತಾರೆ. ಆ ಒಂದು ಮಾತು ಈಗ ಉಪಚುನಾವಣೆ ಆಗ್ಬಾರ್ದಾಗಿದ್ದು, ಪರಿಸ್ಥಿತಿ ಕೈ ಮೀರಿದ್ದು, ನಿಧನರಾದರು. ಆ ಒಂದು ಮಾತನ್ನ ತಗೊಂಡು PZ ಜಮೀರ್ ಅಹಮದ್ ಖಾನ್ ಸಾಹೇಬ್ ಹತ್ರ ಹೋದಾಗ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಹೈಕಮಾಂಡ್ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಡಿಬೇಟ್ ಮಾಡ್ತಾರೆ. ಯಾಕಂದ್ರೆ ಶಿವಶಂಕರಪ್ಪರವರು ಈ ಮಾತನ್ನು ಹೇಳಿದ್ರು, 80,000 ಮತದಾರರಿದ್ದಾರೆ, ಈ ಸತಿ ಅವಕಾಶವನ್ನ ನಮ್ಮ ಅಲ್ಪಸಂಖ್ಯಾತರಿಗೆ ನೀವು ಬಿಟ್ಕೊಡ್ಬೇಕು ಅಂತ ಕೇಳ್ತಾರೆ. ಇದ್ರ ಬಗ್ಗೆ ನಮ್ಮ ACC ಸುರ್ಜೇಲ್ ಅವರವರು ಇದ್ರ ಬಗ್ಗೆ ನಾವು ಆಲೋಚಿಸ್ತೀವಿ, ಟಿಕೆಟ್ ಅನ್ನ ಮಾತಾಡ್ತೀವಿ ಹೈಕಮಾಂಡ್ ಜೊತೆ ಅಂತ ಹೋಗ್ತಾರೆ. ನಮ್ಮ ಉಲ್ಮಾಕ್ರಮಗಳನ್ನು ಸಮಾಧಾನವಾಗಿ ಇರ್ತಾರೆ. ಇದಾದ ನಂತರ ಟಿಕೆಟ್ ಅನ್ನ ನಮ್ಮ ಶಿವಶಂಕರಪ್ಪರವರ ಮೊಮ್ಮಗ ಸಮರ್ಥ ಶಿವಶಂಕರಪ್ಪರವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತಾರೆ. ಸರಿ, ಆವಾಗಲೂ ನಮ್ಮ ಸಮಾಜದಲ್ಲಿ ಏನು ಒಡಕಲಾಗಲಿ ಮತ್ತೊಂದಾಗಲಿ ನಮ್ಗೇನು ಬೇಜಾರಿಲ್ಲ. ಟಿಕೆಟ್ ಕೇಳೋದು ಸಹಜ, ಟಿಕೆಟ್ ಕೇಳಬಾರ್ದಂತೇನಿಲ್ಲ. ಟಿಕೆಟ್ ಅನ್ನು ಕೇಳಿದ್ರು, ಟಿಕೆಟ್ ಅನ್ನ ಕೊಳ್ಳಿಲ್ಲ. ಸಮರ್ಥ ಶಿವಶಂಕರಪ್ಪರವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ರು. ಅದಾದ ನಂತರ ಕೆಲವೊಂದು ಏನು ಬೆಳವಣಿಗೆಗಳಾಯ್ತು, ಟಿಕೆಟ್ ತಗೊಂಡಿರೋ ಕುಟುಂಬ ನಮ್ಮ ರಾಜ್ಯದ ದಾವಣಗೆರೆಯ ಉಸ್ತುವಾರಿ ಸಚಿವರಾದಂತಹ ಮಲ್ಲಿಕಾರ್ಜುನ್ ಸಾಹೇಬರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯನ್ನು ಎದುರಿಸಬೇಕಿತ್ತು. ಅದರಲ್ಲೇ ಪ್ರಮುಖವಾಗಿ ಅವರು ಮೊದಲನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಾರೆ, ದಾವಣಗೆರೆಗೆ ಟಿಕೆಟ್ ಕೇಳಕ್ಕೆ ಜಮೀರ್ ಅಹಮದ್ ಖಾನ್ ಯಾರು ಅಂತ ಕೇಳ್ತಾರೆ. ಅವಾಗೂ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಎರಡನೇ ಭಾಗವಾಗಿ ಏನ್ ಕೇಳ್ತಾರೆ, ಬಂದ್ರೆ ಬರ್ಲಿ, ಬರ್ದೋದ್ರೆ ಅವ್ರು ಅಲ್ಲೇ ಆರಾಮಾಗಿ ಚುನಾವಣೆ ಮಾಡೋಣ ಅನ್ನೋದು ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತಿದೆ. ಯಾಕಂದ್ರೆ ಅದು ಮಾಧ್ಯಮದಲ್ಲೇ ಬಂದಿದೆ. ಯಾವಾಗ ಅದನ್ನ ಹೇಳ್ತಾರೆ ಆವಾಗ ಸಮಾಜದಿಂದ ಏನಂದ್ರೆ, ಓ ನಮ್ಗೆ ನಾವು ಬೇಡ ಅಂದ್ರೆ ಇವರು ಚುನಾವಣೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಆಲ್ರೆಡಿ ಎಲ್ಲರ ಮೈಂಡಲ್ಲೂ ಅಪ್ಸೆಟ್ ಆಗಿರುತ್ತೆ. ಸರಿ, ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ಮಾಡಿರ್ತಾರೆ. ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ಮಾಡಿದಾಗ ಅಲ್ಲಿಂದ ಬರೀ 200 ಮೀಟರ್ ದೂರ ಇರೋದು ಅಬ್ದುಲ್ ಜಬ್ಬಾರ್ ಅವರ ಮನೆ. ತನ್ನ ಮಗನ್ನ ಎಲೆಕ್ಷನ್ ನಿಲ್ಲಿಸಿರೋರು ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಾಗಿರೋರು ಯಾವ ರೀತಿ ಹೋಗಿ ಲ್ಯಾಮಿನೇಷನ್ ವಾಪಸ್ ತಗೋಬೇಕಂತ ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಿ ಅವರ ಮನೆಗೆ ಹೋದ್ರು. ಅಲ್ಲಿಂದ 200 ಮೀಟರ್ ಅಬ್ದುಲ್ ಜಬ್ಬಾರ್ ಅವರ ಮನೆ ಇತ್ತು.
ಅಲ್ಲಿ ಹೋಗಿ ಅಬ್ದುಲ್ ಜಬ್ಬಾರ್ ಅವರನ್ನು ಕನ್ವಿನ್ಸ್ ಮಾಡ್ಕೊಂಡು ಅವ್ರನ್ನ ಜೊತೆಲಿ ಕರ್ಕೊಂಡು ಈ ಒಂದು ಚುನಾವಣೆಯನ್ನು ಅವರು ಎದುರಿಸಬೇಕಿತ್ತು. ಸರಿ, ಅಲ್ಲಿದ್ದಾಯ್ತು, ಆ ಭಾಗ ಮುಗೀತು, ಎಲೆಕ್ಷನ್ ಆಯ್ತು, ಮುಗೀತು. ಈಗ ಕಾಂಗ್ರೆಸ್ ಸಿದ್ಧಾಂತ ಶಿಸ್ತಿನ ಪಕ್ಷ ಅಂತಾರೆ, ಒಪ್ಕೊಳ್ಳೋಣ. ಪ್ರತಿಯೊಂದು ಶಿಸ್ತಲ್ಲೇ ನಡೀತದೆ ಅಂತಾರೆ, ಒಪ್ಕೊಳ್ಳೋಣ. ಎಲೆಕ್ಷನ್ ಆಗಿದೆ, ವಿನ್ನರ್ ಯಾರು ಅಂತ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಆಗಲೇ ಪ್ರತಿಯೊಂದನ್ನು ನಮ್ಮ ಅಲ್ಪಸಂಖ್ಯಾತರ ನಾಯಕರಾದಂತಹ ನಜೀರ್ ಅಹಮದ್ ಸಾಬ್ರ ಅವರಿಗೆ, ಅಬ್ದುಲ್ ಜಬ್ಬಾರ್ ಸಾಬ್ರ ಅವರಿಗೆ ಏಕಾಏಕಿ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದೆ. ಏನ್ ಕಾರಣಕ್ಕಾಗಿ ನೀವು ದುಡಿಲಿಲ್ಲ? ನಜೀರ್ ಅಹಮದ್ ಸಾಬ್ರ ಅವರು ದಾವಣಗೆರೆಯಲ್ಲಿ ದುಡಿಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೈಕಮಾಂಡ್ ನಿಂದ ನಮ್ಮ ಬಾಗಲಕೋಟೆ ಅಲ್ಲೂ ಉಪಚುನಾವಣೆ ಘೋಷಣೆ ಆದಾಗ, ಬೇಟಿಗಿರವರ ನಿಧನದಿಂದ ಘೋಷಣೆ ಆದಾಗ ಅವ್ರ ಮಗನ ಎಲೆಕ್ಷನ್ ಅಲ್ಲಿ ಕ್ಯಾನ್ವಾಸ್ ಮಾಡಕ್ಕೆ 9 ದಿನ ಅಲ್ಲಿ ಹಗಲಿರುಳು ದುಡಿದಿದ್ದಾರೆ. ಯಾರು? ನಜೀರ್ ಅಹಮದ್ ಸಾಬ್ರ ಅವರು. ಇಲ್ಲಿ ಬಂದಿಲ್ಲ ಅವರು ಅಲ್ಲಿ ಕಾಂಗ್ರೆಸ್ ಪರವಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಿದ್ದು. ಆಮೇಲೆ ನಮ್ಮ ಸಮಾಜದ ಬೇಸಲ್ ಜಮೀರ್ ಅಹಮದ್ ಖಾನ್ ಸಾಬ್ರ ಅವರಿಗೆ ಹೈಕಮಾಂಡು ಕೇರಳ ಜವಾಬ್ದಾರಿ ಕೊಟ್ಟಿದ್ರು. ಕೇರಳದಲ್ಲಿ ಅವರು 9 ದಿನ ಸುಮಾರು ಅಲ್ಲಿ ಎಲೆಕ್ಷನ್ ಆಗಂಟ ಅಲ್ಲೇ ಅವರು ಪ್ರತಿಯೊಂದನ್ನ ಹಗಲು ಇರಲು ದುಡಿದು ಅಲ್ಲಿ ಎಲೆಕ್ಷನ್ ಮಾಡಿದ್ದಾರೆ. ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ನೀವು ಹೇಳ್ತಾ ಇರುವಾಗ ನೀವು ಎಷ್ಟು ಮಟ್ಟಿಗೆ ನೀವು ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ತಗೊಂಡೋಗಿದ್ದೀರಿ? ಇಲ್ಲ, ನಿಮಗೆ ನೀವು ಯೋಚನೆ ಮಾಡ್ಕೋಬೇಕು. ಆಮೇಲೆ ಏಕಾಏಕಿ ಏನೂ ಕೇಳ್ದೇನೆ ಬೇರೆ ಯಾರಿಗೂ ಅನ್ವಯಿಸಲ್ಲ. ಇದು ಯಾರಿಗೂ ಅನ್ವಯಿಸುತ್ತೆ ಅಂದ್ರೆ, ನಾವು ಅಲ್ಪಸಂಖ್ಯಾತರು, ನಮಗೆ ಧ್ವನಿ ಇಲ್ಲ, ನಮಗೆ ಬೇರೆ ಆಪ್ಷನ್ಸ್ ಇಲ್ಲ, ನಾವು ಕಾಂಗ್ರೆಸ್ನೇ ನಂಬಿದ್ದೀವಿ, ಕಾಂಗ್ರೆಸ್ ಬಿಟ್ಟು ನಾವು ಬೇರೆ ಇನ್ನೊಂದು ನಮ್ಗೆ ಆಪ್ಷನ್ಸ್ ಇಲ್ಲ ಅನ್ನೋ ಒಂದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಇಷ್ಟೊಂದು ನೀವು ನಿಮ್ಮ ಮನಸ್ಸಲ್ಲಿ ಅದೇ ಇರೋದು. ನಾವು ನಿಮಗೆ ಈ ಮುಖಾಂತರ ಒಂದು ಸಂದೇಶವನ್ನು ಹೇಳ್ತೀವಿ. ಆ ಸಂದೇಶ ಏನಂದ್ರೆ, ನಮ್ಗೆ ಆಪ್ಷನ್ಸ್ ಇದೆ, ನಮ್ಗೆ ಕಾಂಗ್ರೆಸ್ ಬಿಟ್ರೆ ಬೇರೆ ಆಪ್ಷನ್ಸ್ ಇದೆ. ಯಾಕೆಂದ್ರೆ 2023ರಲ್ಲಿ ಯಾವ ರೀತಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಉಲ್ಮಾ ಕ್ರಾಮ್ಗಳು ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ, ಎಷ್ಟೊಂದು ಇದ್ರ ಪರವಾಗಿ ಮಾಡ್ಬೇಕಂತ 90 to 95% ನಾವು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಮುಸ್ಲಿಮ್ಸರೇ ಕಾರಣ. ಇದು ನಾವು ಹೇಳಲ್ಲ ಸರ್, ಈ ತರದಲ್ಲಿ ನಾವು ಹೇಳಲ್ಲ. ಯಾಕಂದ್ರೆ ಬೇರೆ ಸಮಾಜನ ಅವಮಾನ ಮಾಡಕ್ ನಾವು ಇಷ್ಟಪಡಲ್ಲ ಸರ್. ನಮ್ಮ ಮಂಡ್ಯ ಉಲ್ಮಾ ಕ್ರಾಮ್ಗಳಲ್ಲಾಗ್ಲಿ ಯಾರೇ ಆಗ್ಲಿ ಒಂದು ಕ್ಲಿಯರಿಟಿ ಕೊಡ್ತೀನಿ. ಎಲ್ಲಾ ಸಮಾಜದಿಂದ, ನಮ್ಮ ಕುರುಬರ ಸಮಾಜ ಆಗ್ಬೋದು, ನಮ್ಮ ಒಕ್ಕಲಿಗರ ಸಮಾಜ ಆಗ್ಬೋದು, ನಮ್ಮ ನಿಂಗಯ ಸಮಾಜ ಆಗ್ಬೋದು, ನಮ್ಮ ST ಸಮಾಜ ಆಗ್ಬೋದು, ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚಾಗಿ 92 ಭಾಗ ಸರ್, 92 ಭಾಗ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬೆಳೆಯೋದಕ್ಕೆ ಕಾರಣ ನಮ್ಮ ಉಲ್ಮಾ ಕ್ರಾಮ್ಗಳು. ಹಗಲಿರುಳು ಸರ್, ಹಗಲಿರುಳು ದುಡಿದಿದ್ದಾರೆ. ಹೊರಗಡೆ ಇರೋನ್ನ ಸ್ವಂತ ಜೇಬಿನ ಹಣ ಖರ್ಚು ಮಾಡಿ, ನೀವು ಹಳೆ ಓಟ್ ನೋಡಿ ನಮ್ಮ ಪರ್ಸೆಂಟೇಜ್ ಏನಿದೆ ಅಂತ. ಬಟ್ ಈ ಪರ್ಸೆಂಟೇಜ್ ನೋಡಿ 23% ಅಲ್ಲಿ 92 ಬರೋಕ್ಕೆ ಕಾರಣ ನಮ್ಮ ಉಲ್ಮಾ ಕ್ರಾಮ್ಗಳು ಅವರ ಸ್ವಂತ ಜೇಬಿನ ಹಣ ಖರ್ಚು ಮಾಡಿ ಪ್ರತಿಯೊಂದನ್ನ ಇದು ಮಾಡಿ ಒಂದಕ್ಕೆ ಮಾಡಬೇಕು ಅಂತ ಹೇಳಿ 2023ರಲ್ಲಿ ಉಲ್ಮಾ ಕ್ರಾಮ್ಗಳು ನಮಗೆ ಸಂದೇಶನ ಹೇಳಿದಾಗ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ಹಾಕಿದ್ದೀವಿ. ಕಾರಣ ಎಲ್ಲಾ ಸಮಾಜದವರು ಸರ್, ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ಮುಸ್ಲಿಂ ಸಮಾಜ ಅತಿ ಹೆಚ್ಚಾಗಿ ಓಟ್ ಹಾಕಿರಕ್ಕೆ ಸರ್ಕಾರ ರಚನೆ ಆಗಿರೋದು. ಓಟ್ ಆದ ನಂತರ ಈ ನಿಮ್ಮ ಮಾಧ್ಯಮ ಟಿವಿಗಳಲ್ಲಿ ಯಾವ ಜಾತಿವಾದ ಪರ್ಸೆಂಟೇಜ್ ಎಷ್ಟು ಮತವಾಗಿದೆ ಅನ್ನೋದ ತುಂಬಾ ಒಳ್ಳೆ ಚರ್ಚೆಯನ್ನ ಈ ನಮ್ಮ ಮಾಧ್ಯಮ ಮಿತ್ರರು ನೀವು ಎಲೆಕ್ಷನ್ ಆದ್ಮೇಲೆ ಎಲ್ಲರೂ ಚರ್ಚೆಯನ್ನ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ನಾನು ನೋಡಿ, ಪ್ರತಿಯೊಂದಕ್ಕೂ ಒಂದು ಡಿವಿಷನರಿ ಇರುತ್ತೆ. ಮಾಧ್ಯಮ ಮಿತ್ರರಲ್ಲಿ ಆ ಕೆಪಾಸಿಟಿ ಇದೆ. ನಾವೆಲ್ಲ ಯಾರ ವಿರುದ್ಧ ಈ ವಿರುದ್ಧ ಅಂತಲ್ಲ ಸರ್, ನಮ್ಮ ಲೀಡರ್ಸ್ಗಳಿಗೆ ಏಕಾಏಕಿ ಏನೂ ಕೇಳದೆ ರಾಜ್ಯದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲೂ ಶಿಸ್ತು ಉಲ್ಲಂಘನೆ ಆಗಿಲ್ವಾ? ನಿಮ್ಮ ಮುಂದೆ ಯಾವ ಇತಿಹಾಸಗಳು ಇಲ್ವಾ? ಆಯ್ತು, ನೀವು ಟಿಕೆಟ್ ಕೊಡಲಿಲ್ಲ,
ನಮ್ಮ ಉನ್ಮಾಕ್ರಗಳನ್ನ ಗೌರವಯುತವಾಗಿ ಕರ್ಕೊಂಡು ಈ ಸತಿ ನೀವು ಡಿಮ್ಯಾಂಡ್ ಮಾಡಿದ್ರಿ, ನಾವು ಟಿಕೆಟ್ ಕೊಡಕ್ಕೆ ನಮ್ಮ ಕೈಲಿ ಆಗಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಟಿಕೆಟ್ ಅನ್ನು ಘೋಷಣೆ ಮಾಡ್ತೀವಿ ಅಂತ ಉನ್ಮಾಕ್ರಮಗೆ ನೀವು ಹೇಳಿಲ್ಲ. ನೀವು ಅಧಿಕಾರಕ್ಕೆ ಬರಕ್ಕೆ ನಮ್ಮ ಬಿಜೆಪಿ ಅಂತ ಹೆದರಿಸಿ ಅವರ ತೋರ್ಸೋದು, ನೀವು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದು, ಅವ್ರನ್ನ ತೋರ್ಸೋದು, ನೀವು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದು. ಹೆದರಿಸಿ ಅವ್ರನ್ನ ಮುಖ ತೋರಿಸಿ ನೋಟ್ಗಳನ್ನ ಹಾಕ್ಸ್ಕೊಂಡು 2023 ಆದ್ಮೇಲೆ ಏನ್ ಮಾಡಿದೀನಿ ಸರ್ ಮುಸ್ಲಿಂ ಸಮಾಜಕ್ಕೆ? ಬರೀ ಪರ್ಸನಲ್ ಆಗಿ ನಾನು ನಮ್ಮ ಸಮಾಜಕ್ಕೆ ಅಂತ ಹೇಳಲ್ಲ ಸರ್, ಪ್ರತಿಯೊಂದು ಸಮಾಜಕ್ಕೆ ಏನ್ ಮಾಡ್ತಾ ಇದ್ದೀರಿ ಅದರ ಭಾಗವಾಗಿ ಮುಸ್ಲಿಂ ಸಮಾಜಕ್ಕೂ, ಯಾಕಂದ್ರೆ ನಾವು ಕಾರಣಕರ್ತರಾಗಿದ್ದೀವಿ. ನೀವು ಅಧಿಕಾರ ಬಂದು ಚುನಾವಣೆ ಹಿಡಿಯಕ್ಕೆ ನಾವು ನಿಮ್ಗೆ ಕಾರಣಕರ್ತರಾಗಿದ್ದೀವಿ. ಕಾರಣಕರ್ತರಾದ್ಮೇಲೆ ಒಂದ್ ಗ್ಲಾಸ್ ನೀರು ಕುಡಿದ್ರೆ ಕೃತಜ್ಞತೆ ಇರ್ತದೆ. 92% 136 ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆ ಲೀಡಿಂಗ್ ಸರ್. 92% ಅಲ್ಲಿ ಕೆಲವೊಂದ್ ಕಡೆ 1,500 ಲೀಡಿಂಗ್ ಗೆದ್ದವ್ರೆ, ಕೆಲವೊಂದ್ ಕಡೆ 4,000 ಲೀಡಿಂಗ್ ಗೆದ್ದವ್ರೆ, ಕೆಲವೊಂದ್ ಕಡೆ 6,000 ಲೀಡಿಂಗ್ ಗೆದ್ದಾರೆ. ಇದೆಲ್ಲ ಯಾರಿಂದ ಆಯ್ತು? ಮುಸ್ಲಿಂ ಸಮಾಜದ ಮೇಲೆ ನಮ್ಮ ಉನ್ಮಾಕ್ರಾಮ್ಗಳು ಅವರ ಶ್ರಮ, ಅವರು ಎಲ್ಲ ಕಷ್ಟಪಟ್ಟು ಇದು ಮಾಡಿದ್ದೆ. ಒಂದಾಗಿ ನಾವು ಇದು ಒಂದು ಪಕ್ಷಕ್ಕೆ ನಾವು ದುಡ್ಡು ಮತವನ್ನು ಹಾಕಿ ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಲಿ ಇರ್ತೀವಿ. ಅದರ ಭಾಗವಾಗಿ ನೀವು ನಿರ್ದೇಶನವಾಗಿ ಏನೂ ಕೇಳದೆ ಮಾನ್ಯ ಸಿದ್ದರಾಮಯ್ಯರವರಲ್ಲಿ ನಂದು ಒಂದು ವಿನಂತಿ. ತಮ್ಮ ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಹೇಳದೇನೆ ಹೈಕಮಾಂಡ್ ಕಿತ್ತಾಕತ್ತ. ಒಂದು ಸಿಂಪಲ್ ಪ್ರಶ್ನೆ ಸರ್, ಮಾನ್ಯ ಸಿದ್ದರಾಮಯ್ಯರವರು ಅವ್ರ ಪ್ರಶ್ನೆ ಮಾಡೋಷ್ಟು ನಾವು ದೊಡ್ಡವರಲ್ಲ, ಆದ್ರೆ ಅವ್ರ ಕಾರ್ಯದರ್ಶಿ ಹೈಕಮಾಂಡ್ ಒಂದು ಅಭಿಪ್ರಾಯನೂ ಕೇಳದೆ ಅವ್ರನ್ನ ಪಕ್ಷದಿಂದ ಕಾರ್ಯದರ್ಶಿಯಿಂದ ದೂರ ಮಾಡುತ್ತಾ ನಮ್ಮ ಮೈನಾರಿಟಿ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಸಾಬ್ ದಾವಣಗೆರೆ ಅವ್ರನ್ನ ವಜಾ ಮಾಡಿದ್ದೀರಿ. ಇದಕ್ಕೆಲ್ಲ ಏನು? ಈಗ ತಾವು ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಅವರು ನೀವು ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ, ಮುಂಚೆ ನಾನು ಶಿಸ್ತು ಅಂತೀರಿ. ಬರೀ ಮುಸಲ್ಮಾನರ ಭಾಗದಿಂದ ಒಂದು ಟಿಕೆಟ್ ಕೇಳಿ ಟಿಕೆಟ್ ಕೊಡ್ತೇನೆ, ಅಲ್ಲಿ ಏನಾಯ್ತು ಎಲ್ಲ ಇದು ಬರೀ ನೀವು ಮಾಧ್ಯಮಗಳನ್ನು ತೋರಿಸ್ತಾ ಇದ್ದೀರಿ. ನಮ್ದು ಏನೋ ಹೊರಗಡೆ ಇದೆ, ಅವ್ರೇನೋ ವಿರುದ್ಧವಾಗಿ ಮಾಡೋರ ನಾವು ತೋರಿಸ್ತೀವಿ ಅಂತ ಏನೂ ತೋರಿಸ್ತೇನೆ. ಅಟ್ಲೀಸ್ಟ್ ಸ್ವಲ್ಪ ಅನೌನ್ಸ್ಮೆಂಟ್ ವಿನ್ನರ್ ಯಾರಂತ ಅನೌನ್ಸ್ಮೆಂಟ್ ಆಗಕ್ ಮುಂಚೆ ಈ ತರ ನಿರ್ದೇಶನವಾಗಿ ಒಂದು ಸಮಾಜದ ಮೇಲೆ ನೀವು ಭೂಮಿ ತೋರಿಸಿ ಅವರ ವಿರುದ್ಧ ನೀವು ಎತ್ಕಟ್ಟಿ ನೀವು ಏನ್ ಮಾಡ್ಬೇಕಂತ ಹೊರಟಿದ್ದೀರಿ ನಮಗ್ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಮನಸ್ಸಲ್ಲೇ ಒಂದು ಕ್ವಶನ್ ಮಾರ್ಕ್ ರೂಪಗಳಿದೆ. ಮುಸ್ಲಿಂ ಸಮಾಜಕ್ಕೆ ಆಪ್ಷನ್ಸ್ ಇಲ್ಲ, ಕಾಂಗ್ರೆಸ್ ಬಿಟ್ರೆ ಮುಸ್ಲಿಂ ಸಮಾಜಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಯಾರಿದ್ದಾರೆ? ಅವ್ರು ಯಾರು ಕೊಟ್ಟಾಗ್ತಾರೆ? ನಮ್ಮನ್ನ ನೀವು ಮದುವೆ ಆಗಿದ್ದೀರಿ, ಹೆಂಡತಿ ಅಂತ ಘೋಷಣೆ ಮಾಡಿ, ಹೆಂಡತಿ ಅಂತ ಒಂದು ಫಂಕ್ಷನ್ ಕರ್ಕೊಂಡೋಗಿ ಹೆಂಡತಿ ಅಂತ ನಿಮ್ಮ ಸಂಬಂಧಿಕರು ತೋರಿಸಿ ನೀವು ನಮ್ಮ ಮದುವೆ ಆಗಿದ್ದೀರಿ. ಬೇರೆಯವರೆಲ್ಲ ಹೋದಾಗ ತಡಿ ಅವರು ಹೆಂಡತಿ ಅಂತ ತೋರ್ಬಿಟ್ರೆ ಅವನು ನನ್ನ ಇಷ್ಟಪಡೋದಕ್ಕೆ ಹೇಳ್ಬಿಟ್ಟು ನೀವು ಆ ಮತನ್ನು ಇದು ಮಾಡಕ್ಕೆ ನಮ್ಮ ಅನಾಥರವಾಗಿ ಬಿಟ್ಬಿಟ್ಟಿದ್ದೀರಲ್ಲ, ಇದು ಸಮಂಜಸವ? ಇದು ನಿಮಗೆ ಶೋಭೆನಾ? ಈಗ ಇತಿಹಾಸ ಪುಟಗಳೆಲ್ಲ ತೆಗೆದುಕೊಳ್ಳೋಣ ಸರ್. ಈಗ ಒಂದು ಉದಾಹರಣೆ ಸರ್, ನಮ್ಮ ಮಾಧ್ಯಮಿಕರಿಗೆ ಇದೆಲ್ಲ ಗೊತ್ತಿದೆ. ನಾವೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಡಿಮ್ಯಾಂಡು ಬ್ಲಾಕ್ ಮೇಲ್ ಅಲ್ಲ ಸರ್. ನಮ್ಮ ಉನ್ಮಾಕ್ರಾಮ್ಗಳಲ್ಲೇ ಇಲ್ಲ, ನಮ್ಮ ಸಮಾಜದಲ್ಲೇ ಇಲ್ಲ. ಒಂದು ದೊಡ್ಡ ಸಮಾರಂಭದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂತಹ ಬಿ ಎಸ್ ಯಡಿಯೂರಪ್ಪ ಅವರು ಇರ್ತಾರೆ, ಮಾಜಿ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರು ಇರ್ತಾರೆ, ಮುರುಗೇಶ್ ನಿರಾಣಿ ಅವರು ಇರ್ತಾರೆ, ನಮ್ಮ ಪೂಜೆ ಗುರುಗಳಾದ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ನೋಡಿ ಯಡಿಯೂರಪ್ಪ ಅವರೇ, ಬರುವ ದಿನಗಳಲ್ಲಿ ನೀವು ನಮ್ಮೊಬ್ಬ ಸಮಾಜದ ಮುರುಗೇಶ್ ನಿರಾಣಿಯವರಿಗೆ ಸಚಿವ ಸ್ಥಾನವನ್ನು ಕೊಡಲಿಲ್ಲ ಅಂದ್ರೆ ನಮ್ಮ ಸಮಾಜ ಮುಂದಿನಗಳಲ್ಲಿ ನಿಮ್ಗೆ ತಕ್ಕ ಪಾಠವನ್ನು ಕಲಿಸುತ್ತೆ ಅನ್ನೋದಕ್ಕೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತಹ ಅದೆಲ್ಲ ನಿಮಗೆ ತಿಳಿದಿದೆ. ತಮ್ಮಲ್ಲಿ ಏನಾರ ಈ ಒಂದು ಉದಾಹರಣೆ, ನಮ್ಮ ಉನ್ಮಾಕ್ರಾಮ್ಗಳು, ಕರ್ನಾಟಕದ ನಮ್ಮ ಉನ್ಮಾಕ್ರಾಮ್ಗಳು ಎಲ್ಲಾರ ಈ ತರ ಬ್ಲಾಕ್ ಮೇಲ್ ಏನಾರ ಯಾವ್ದಾರ ದೊಡ್ಡ ಸಮಾರಂಭಗಳಲ್ಲಿ ಆಗಲಿ ಏನಾದ್ರೂ ಒಂದು ಯಾವ್ದಾರ ಉದಾಹರಣೆ ನಿಮ್ಮಲ್ಲಿ ಇದ್ರೆ ತಾವು ಇದೆಲ್ಲ ಆದ್ಮೇಲೆ ಪ್ರಶ್ನೆ ಕೇಳಬಹುದು. ನಮ್ಮ ಉನ್ಮಾಕ್ರಾಮ್ಗಳು ಸಚಿವರ ಸ್ಥಾನ ಕೇಳಿಲ್ಲ, ಪೋಸ್ಟ್ಗಳು ಕೇಳಿಲ್ಲ. ಒಂದು ಅಟ್ಲೀಸ್ಟ್ 80,000 ಏನು ಹೋಗಿದೆ ಆ ಒಂದು ಕ್ಷೇತ್ರದಿಂದ ನಮಗೆ ಅವಕಾಶ ಕೊಡಿ. 35-40 ವರ್ಷಗಳಿಂದ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರನ್ನ ಮತವನ್ನ ಹಾಕಿ ನಾವು ಇಲ್ಲಿಂದ ಗೆಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶ ಕೊಡಿ ಅಂತ ನೀವು ಕೇಳ್ತೀರಿ.
ಕಾಂಗ್ರೆಸ್ ಸಿದ್ಧಾಂತ ನೀವು ನಮ್ಗೆ ಹೇಳಕ್ ಬರ್ತೀರಿ. ಏನ್ ಸಿದ್ಧಾಂತ ನಿಮ್ದು? ಯಾರ ಮನೆಯಲ್ಲಿ ಸಾವಾಗಿರ್ತದೆ, ಯಾವ ಮನೆಯಲ್ಲಿ ತೀರೋಗಿರ್ತಾರೆ, ಆ ಕುಟುಂಬದವರಿಗೆ ಟಿಕೆಟ್ ಒಪ್ಕೊಳ್ಳೋಣ. ತಾವು ಆ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇದ್ದೀರಿ. ಏನಂತ ಹೇಳ್ತಾ ಇದ್ದೀರಿ? ಬರುವ 2-3 ವರ್ಷ ಸಮರ್ಥ ಶಿವಶಂಕರಪ್ಪರವರು ಅಲ್ಲಿ ಮಾಡಲಿ, 2028ಗೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡೋಣ ಅನ್ನೋದು ನಿಮ್ದೊಂದು ಪಾಯಿಂಟ್ ಅಲ್ಲಿ ಹೇಳ್ತೀವಿ. ಸಿಂಪಲ್ ಸರ್, ಸಿಂಪಲ್. ಸಣ್ಣ ಮಗು ಗೊತ್ತು. ಈ ಸತಿ ಸಮರ್ಥ ಶಿವಶಂಕರಪ್ಪರವ್ರಿಗೆ 28ಗೆ ತಿರ್ಗಾ ಕಳೆದ ಮುಸಲ್ಮಾನ್ ಬಂದವರಿಗೆ ತಗೊಳಪ್ಪ 500 ಟಿಕೆಟ್ ತಗೊಳ್ಳಿ ಅಂತ ಪ್ರಕಾರ. ಸಿಂಪಲ್ ಸಿಂಪಲ್ ಸರ್, ಬೇಸಿಕ್ ಇದು. ಏನು ದೊಡ್ಡ ದೊಡ್ಡ ಪ್ರಶ್ನೆಗಳಲ್ಲ. ನಿಮ್ಗೆ ಅಷ್ಟು ಇದ್ದಿದ್ರೆ ಏನ ಇನ್ನ ವಯಸ್ಸಿತ್ತು. ಸಮರ್ಥ ಶಿವಶಂಕರಪ್ಪರವರಿಗೆ ಇದು ವಯಸ್ಸಿತ್ತು. ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಿದ್ರು, ಟಿಕೆಟ್ ಕೊಡಬೇಕಿತ್ತು. ಶಿವಶಂಕರಪ್ಪರವರು ಮಾತು ಕೊಟ್ಟಿದ್ರು, ಅಲ್ಪಸಂಖ್ಯಾತರಿಗೆ ಮುಂದಿನ ಸರಿ ನೀವು ಟಿಕೆಟ್ ಕೊಡ್ತೀನಿ ಅಂತ. ಆ ಮಾತು ಮೇಲೆ ನೀವು ದೊಡ್ಡ ಮನ್ಸು ಮಾಡಿ, ನೀವು MLA ಆಗಿದ್ದೀರಿ, ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಸಚಿವರಾಗಿದ್ದೀರಿ, ನಿಮ್ಮ ಧರ್ಮಪತ್ನಿ ಲೋಕಸಭೆ ಸದಸ್ಯರಾಗಿದ್ದಾರೆ, ತಿರ್ಗಾ ನಿಮ್ಮ ತಂದೆ ಇದ್ರು ದಿವಂಗತರಾದರು. ಮಗನೂ ನೀವು ಇದು ಮಾಡ್ಕೊಂಡು ಬನ್ನಿ ಅಂದ್ರೆ ದಾವಣಗೆರೆ ಮುಸಲ್ಮಾನರನ್ನ ಗುಲಾಮರು ಅಂತ ಅನ್ಕೊಂಡಿದ್ದೀರಾ? ಸರಾಸರಿ ನಾವು ನಿಮಗೆ ಮತಗಳನ್ನ ಹಾಕೊಂಡು ಮುಂಚೆ ಇತ್ತು ಸರ್. ಈ ಗೊತ್ತಲ್ಲೇ ಒಬ್ರು ಅಚಾಚಿ ಇದ್ರು, ಈ 3-4 ವರ್ಷ ಮುಂದೆ ಮಾತಾಡ್ತಾ ಇರೋದು. ಬೇರೆಯವ್ರಿಗೆ ಮತ ಹಾಕೋರಿಗೆ ದೊಡ್ಡ ಹೊಡೆ ಕೊಡ್ಸಿದ್ರು ನನಗೆ. ಇಂದಿರಾ ಗಾಂಧಿ ಇದ್ದಾಗಲೂ ಕಾಂಗ್ರೆಸ್, ಆವಾಗ್ಲಿಂದಲೂ ಕಾಂಗ್ರೆಸ್, ಇವಾಗ್ಲಿಂದಲೂ ಇವ್ರಿಗೂ ಕಾಂಗ್ರೆಸ್ ಅಂತ. ಈಗ ಮತದಾರರು ಬುದ್ಧಿವಂತರಾಗಿದ್ದಾರೆ, ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ನೋಡುತ್ತಿದ್ದಾರೆ. ನಿಮ್ಮ ಆಗು ಹೋಗುಗಳನ್ನ, ನಿಮ್ಮ ಮಸಲಗಳನ್ನ ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ಅದನ್ನು ತಿಳ್ಕೊಂಡು ಸಮಾಜಕ್ಕೆ ಒಂದು ಯಾವ್ದಾರ ಉನ್ನತ ಸ್ಥಾನನೇ ಆಗಲಿ, ಒಂದು ಬೇಡಿಕೆನಾಗ್ಲಿ, ತಾವು ಪ್ರಣಾಳಿಕೆಯಲ್ಲಿ ನೀವು 4 ಅಂಶಗಳನ್ನ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾನುವಾರು ಹತ್ಯೆ ಮಸೂದೆ, ಮತಾಂತರ ವಿರೋಧಿ ಮಸೂದೆ ಮತ್ತು ಹಿಜಾಬ್ ಸಮಸ್ಯೆ ತಾವು ಹೇಳಿ ಸರ್. ಗರ್ತಿ ಯಾವಾಗ ಇದ್ರ ಬಗ್ಗೆ ನೀವು ಮಾತಾಡಿ ಚರ್ಚೆ ಮಾಡಿ ಇದನ್ನ ಇದು ಮಾಡಿದ್ದೀರಾ ಅಂತ. ನಾವು ಏನಾಗ್ಬಿಟ್ಟಿದ್ರು ಅಂತ ಸರ್, ನೀವು ಟೀ ಕೊಡೋದು, ನಾವು ದುಂಬೆ ಆಟ ಆಡೋದು. ನೀವು ಟೀ ಕೊಡೋದು, ನಾವು ದುಂಬೆ ಆಟ ಆಡ್ಕೊಂಡು ಇಲ್ಲಿ ಗಂಟ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ, ಇಲ್ಲಿ ಗಂಟ ಕಣ್ಣಿಗೆ ಬಟ್ಟೆನೇ ಕಟ್ಟಿರೋದು. ಬಟ್ಟೆ ಕಟ್ಟಿ ಪ್ರತಿಯೊಂದು ನೀವು ನಿಮ್ಮ ಯೋಚನೆಗೆ ತಕ್ಕಂಗೆ, ನಿಮ್ಮ ಬೇಕಾದಂಗೆ ನಮ್ಮನ್ನ ಬೆಳೆಸ್ಕೊಂಡು ಇವತ್ತಿನ ದಿನ ನಮ್ಮ ನಡು ನೀರಿನಲ್ಲಿ ಸುಮಾರು ಉದಾಹರಣೆಗಳಿವೆ ಸರ್, ಸುಮಾರು ಉದಾಹರಣೆಗಳಿವೆ. ರಾಜಕೀಯದಲ್ಲೇ ತಮ್ಗೆಲ್ಲ ತಿಳಿದಿದೆ, ಏನ್ ಬೇಕಾದ್ರೂ ಆಗ್ಬೋದು ಸರ್ ಬದಲಾವಣೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿದ್ರ? ನೋ ಚಾನ್ಸ್. ಆಗ್ಲಿಲ್ವಾ? ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ, ಅದು ನಿಮ್ ಭಾವನೆ ಅನ್ಕೊಂಡಿದ್ದೀರಾ? ಚಾನ್ಸ್ ಇದೆ. ನೀವು ಅತಿ ಶೀಘ್ರವಾಗಿ ನಮ್ಮ ನಾಯಕರಂತಹ ನಸೀರ್ ಅಹಮದ್ ಸಾಹೇಬ್ ಅವರನ್ನ ಮತ್ತೆ ಅಬ್ದುಲ್ ಜಬ್ಬಾರ್ ಸಾಹೇಬ್ ಅವರನ್ನ ನೀವೇನು ಕ್ರಮವನ್ನು ಕೊಂಡಿದ್ದೀರಿ ಅದನ್ನ ವಾಪಸ್ ತಗೊಂಡು ತಿರ್ಗಾ ಅವ್ರಿಗೆ ಏನು ಅವಕಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಅತಿಯಾಗಿ ತಗೊಂಡ್ಕೊಂಡು ನಾವ್ ಏನ್ ಮಾಡ್ಬೇಕಂತಿದೆ ನಮಗ್ ಗೊತ್ತಿದೆ. ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ, ನಮ್ಗೆ ಅನುಮಾನವೇ ಬೇಡ. ಯಾಕಂದ್ರೆ 2023ರಲ್ಲಿ ಒಗ್ಗಟ್ಟಾಗಿ ಯಾವ ರೀತಿ ನಿಮ್ಮನ್ನ ತಗೋಬೇಕಂತ ಯಾವ ರೀತಿ ಶ್ರಮನ ವಹಿಸಿ ತಗೊಂಡ್ ಬಂದಿರೋ ಗೊತ್ತಿರೋಗೆ ನಿಮ್ಮನ್ನ ಅಲ್ಲಿಂದ ತೆಗೆಯೋದು ಗೊತ್ತಿದೆ. ಆದುದರಿಂದ ಈ ಮಾಧ್ಯಮ ಮುಖಾಂತರ ನಮ್ಮ ACC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ನಮ್ಮ ರಾಹುಲ್ ಗಾಂಧಿ ಅವರಿಗೆ ಹಾಗೂ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ ತಮ್ಮಲ್ಲಿ ಇಷ್ಟೇ ನಾವು ಕೇಳ್ಕೊಳ್ಳೋದು, ತಮ್ಮ ಹತ್ರ ಈ ಯಾರು ಬಂದು ಏನ್ ಕಿವಿ ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿದೆ. ಅದ್ರ ಬಗ್ಗೆ ತಾವು ಯಾವುದೇ ನಮ್ಮ ಹಿರಿಯರು ಯಾವಾಗ ಮಾತಾಡ್ತಾರೆ, ನಿಮ್ಮ ಹತ್ರ ಯಾವುದೇ ಒಂದು ಮಾತು ಬಂದ್ರೆ ಅದನ್ನ ಪರೀಕ್ಷೆ ಮಾಡಿ ಸರಿ ತಪ್ಪು ಸಾಧಕ ಬಾಧಕಗಳನ್ನ ಆಮೇಲೆ ಕ್ರಮ ಕೈಗೊಳ್ಳಿ. ಇಷ್ಟು ಆತ್ರವಾಗಿ ನೀವು ಕ್ರಮ ಕೈಗೊಂಡಿದ್ದೀರಿ ಅಂತಲೇ ನಮ್ಮ ಬಗ್ಗೆ ನಿಮ್ಗೆ ಕಾಳಜಿ ಒಂಚೂರು ಇಲ್ಲ ಅಂತ. ಯಾಕಂದ್ರೆ ನೀವ್ ಏನ್ ಹೇಳ್ತೀರಿ, ನೀವೇನ್ ಮಾಡ್ತೀರಿ, ನಾವು ಅದಕ್ಕೆ ತಯಾರಾಗಿದ್ದೀವಿ, ನಾವು ಅನುಭವಿಸ್ತೀವಿ ಅಂತ ನೀವು ಅನ್ಕೊಂಡಿದ್ದೀರಿ. ನಮ್ಗೆ ನಿಮ್ಮ ಅವಶ್ಯಕತೆ ಇಲ್ಲ ಸರ್, ನಿಮಗೆ ನಮ್ಮ ಅವಶ್ಯಕತೆ ಇದೆ.
ಯಾಕಂದ್ರೆ 92% ಓಟನ್ನು ನಾವು ಏನ್ ಹಾಕಿದ್ದೀವಿ ಅದು ತಮಗೆ ಚೆನ್ನಾಗಿ ತಿಳಿದಿದೆ. ಆದುದರಿಂದ ನಾವು ಪದೇ ಪದೇ ಇಷ್ಟೇ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಕ್ಕೂ ಇಷ್ಟೇ ಉದ್ದೇಶ. ನೀವು ನಸೀರ್ ಅಹಮದ್ ಆಗ್ಲಿ, ನಸೀರ್ ಅಹಮದ್ ಸಾಬ್ ಅವರಾಗಲಿ, ಅಬ್ದುಲ್ ಜಬ್ಬಾರ್ ಸಾಬ್ ಅವರಾಗಲಿ, ತಾವೇನ್ ಕ್ರಮವನ್ನು ಕೈಗೊಂಡಿದ್ದೀರಿ ಅದು ಅತಿ ಶೀಘ್ರವಾಗಿ ಒಂದು ಲೆಟರ್ನ ಬರೀತಾರೆ ನಮ್ಮ ಉಲ್ಮಾಕರ. ನಿಮ್ಗೆ 23ಕ್ಕೆ ನಿಮ್ಗೆ ನಮ್ಮ ಉಲ್ಮಾಕರ ಬೇಕಾದಾಗ ಕರೆದಾಗ ಎಲ್ಲ ಮೀಟಿಂಗು ಎಲ್ಲ ಪ್ರತಿಯೊಂದೂ ಆಗಿದೆ. ಈಗ ನಮ್ಮ ನೋವಾಗಿದೆ, ಅದ್ರ ನಿತ್ಯ ಒಂದು ಹೈಕಮಾಂಡ್ ಒಂದು ಪತ್ರ ಬರೆದ್ರೆ ಅದ್ರ ಒಂದು ಉತ್ತರ ಸಿಂಪಲ್ ಒಂದು ಉತ್ತರನೂ ಏನಿಲ್ಲ ಅಂದ್ಮೇಲೆ, ಆಮೇಲೆ 136 ಕ್ಷೇತ್ರಗಳಲ್ಲಿ MLA ಏನ್ ಗೆದ್ದಿದ್ದಾರೆ, ಆ 136 ಕ್ಷೇತ್ರಗಳ MLAಗೂ ನನ್ನೊಂದು ಮನವಿ, ನೀವೆಲ್ಲ ಗೆಲ್ಲಲಿಕ್ಕೆ ಇವತ್ತೆಲ್ಲ ನೀವು MLA ಶಾಸಕರು ಅಂತ ನೀವೇನು ಹೇಳಿಸ್ಕೊಳ್ತೀರಿ, ಎಲ್ಲಾ ಸಮಾಜದವರ ಕೊಡುಗೆ ಇದೆ. ಪ್ರಮುಖವಾಗಿ ಮುಸ್ಲಿಂ ಸಮಾಜದ ಈಗ ಕೆಲವೊಂದು ಕಡೆ 15,000 ಓಟ್ ಇದೆ. 15,000 ಓಟು ಒಂದೇ ಕಡೆ ಆಗಿರೋಕ್ಕೆ MLA ಆಗಿದೆ ಸರ್. 25,000 ಓಟ್ ಇದೆ. 25,000 ಓಟು ಒಂದೇ ಕಡೆ ಆಗಿರೋಕ್ಕೆ MLA ಆಗಿರೋದು. 136 MLAಗಳಲ್ಲಿ ಯಾರೊಬ್ಬರು ಇಲ್ಲಿ ನಡೆಯುತ್ತಿರುವಂತ ಸನ್ನಿವೇಶಗಳನ್ನು ತಗೊಂಡು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ನಮ್ಮ ಜಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಅದ್ ಬಿಟ್ರೆ 130 ಅನ್ಕೊಳ್ಳೋಣ, ಇವ್ರಿಗೆ ಯಾರು ನಮ್ಗೆ ಅವಶ್ಯಕತೆ ಇಲ್ವಾ? 2028 ಇನ್ನೂ 2 ವರ್ಷ ಇದೆ ಮುಂದಕ್ಕೆ. ಆಮೇಲೆ ನೋಡ್ಕೊಳ್ಳೋ ಇದ್ದೇ ಇದೆ. ಮುಸಲ್ಮಾನರಿಗೆ ಬೇರೆ ಆಪ್ಷನ್ಸ್ ಇಲ್ಲ. ನೋಟು ಬಿರಿಯಾನಿ ಕೊಟ್ರೆ ಓಟ್ ಬರ್ತಾರೆ. ಆಗ ಸ್ವಲ್ಪ ಪ್ರಬುದ್ಧರು ಇರಲಿಲ್ಲ, ರಾಜಕೀಯವಾಗಿ ಹೇಳ್ಕೊಡೋಂಥವ್ರು ಇವರೆಲ್ಲ ಇರಲಿಲ್ಲ. ಹಾಗೆಲ್ಲ ನೀವು ಏನ್ ಹೇಳಿದ್ರು ಅದನ್ನ ಕಣ್ಣಿಗೆ ಪಟ್ಟೆ ಕಟ್ಟು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಪ್ರಬುದ್ಧರಾಗಿದ್ದೀವಿ. ನಮ್ಗೆ ನೋಡಿ ಸರ್, ಈ ಪಕ್ಷ ಆ ಪಕ್ಷ ನಾವು ಯಾವ ಪಕ್ಷದಿಂದಲೂ ಇಲ್ಲ. ನಮ್ಗೆ ನೋವಾಗಿದೆ, ಅದರ ವಿರುದ್ಧವಾಗಿ ನಾವು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮಲ್ಲಿ ಈ ಮುಖಾಂತರ ಕಳಕಳಿ ವಿನಂತಿ ಏನಂದ್ರೆ, ತಾವೇನ್ ನಮ್ಮ ಸಮಾಜಕ್ಕೆ ಇಷ್ಟೊಂದು ಕೀಳಾಗಿ ನೋಡ್ತಾ ಇದ್ದೀರಿ, ಇದನ್ನ ನೋಡುವುದಕ್ಕೆ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ವಿರುದ್ಧ ನೀವು ತಿರ್ಗಾ ಇದನ್ನೇ ಅಗೇನ್ ನೀವೇನಾರ ಕ್ರಮವನ್ನು ಕೈಗೊಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನ ಕೊಡ್ತೀವಲ್ಲ ಎಚ್ಚರಿಕೆಯನ್ನು ಕೊಡ್ತಾ ನನಗೆ ಮಾತನ್ನು ತುಂಬಾ ಇದೆ ಸರ್. ಕಾಲಯ ತಸ್ಮಯ ಮಯ ಅಂತ ಹೇಳ್ತಾರೆ ಸರ್. ಬಿಜೆಪಿಗೆ ಮುಸ್ಲಿಂ ಮತಗಳು ಬರಲ್ಲ ಅಂತ ಕೆಲವೊಬ್ರು ಅದು ಗಂಡಲ್ ಪಡಿಕೊಂಡಿದ್ದಾರೆ ಸರ್. ಈಗ ಬಿಜೆಪಿ ಸಿದ್ಧಾಂತನೇ ಬೇರೆ ತರ ಇದೆ. ದಾವಣಗೆರೆಯಲ್ಲಿ ತಾವು ನೋಡಿರ್ಬೋದು, ಮುಸ್ಲಿಂ ಮನೆಗಳು ಹೋಗಿದ್ದಾರೆ, ದರ್ಗಾಗಳು ಹೋಗಿ ದುವಾ ಮಾಡಿಸಿದ್ದಾರೆ. ಈಗ ಅವರು ಬದಲಾವಣೆ ನೋಡ್ತಾ ಇದಾರಲ್ಲ ಸರ್. ಇನ್ನು ಅದು 2028 ಇರೋದು. ನಮ್ಮ ಹಿರಿಯರು ಉಲ್ಮಾಕರಾಮ್ಗಳು 2023ಕ್ಕೆ ಅವ್ರು ಏನು ಒಂದು ಮೆಸೇಜ್ ಅನ್ನು ಕೊಟ್ಟಿದ್ರು ಅದನ್ನು ಫಾಲೋ ಮಾಡಿದ್ದೀವಿ. ಬರುವ ದಿನಗಳಲ್ಲಿ 2028 ಅವ್ರು ತಿರ್ಗಾ ಏನೊಂದು ಮೆಸೇಜ್ ಅನ್ನು ಕೊಡ್ತಾರೆ, ಇನ್ಶಾಲ್ಲಾ ನಾವು ಅದನ್ನ ಫಾಲೋ ಮಾಡ್ತೀವಿ ಸರ್. ಯಾವುದು ಸರ್? ಹಾ ಸರ್, ಹಾ ಸರ್. ಸರ್ ಬ್ಲಾಕ್ ಮೇಲ್ ನಾವು ಯಾವುದರ ಸಚಿವರ ಸ್ಥಾನ ಕೊಡಿ, ಅದು ಬ್ಲಾಕ್ ಮೇಲ್ ಸರ್. MLC ಈಗ ಜೂನ್ ಟಿಕೆಟ್ ಬೇಕು, MLC ಟಿಕೆಟ್ ಬೇಕು, ಇದು ಬ್ಲಾಕ್ ಮೇಲ್ಸ್ ಇದೆ. ಒಂದು ನೋಟಿಸ್ ಅನ್ನು ಜಾರಿ ಮಾಡದೆ ಏಕಾಏಕಿ ಕ್ರಮವನ್ನ ಯಾರ ವಿರುದ್ಧ ಏನಾರ ತಗೊಂಡಿದ್ರೆ ತಾವೇ ಹೇಳಿ ಸರ್. ಯಾಕಂದ್ರೆ ತಾವು ಮಾಧ್ಯಮ ಮಿತ್ರರಿದ್ದೀರಿ, ನಿಮ್ಗೆಲ್ಲ ತಿಳಿದಿದೆ, ಆಮೇಲೆ ನಿಮ್ ಕೆಪಾಸಿಟಿ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದರಿಂದ ನಿಮ್ದೇ ಕೇಳ್ತಾ ಇದ್ದೀನಿ, ಅದು ಉದಾಹರಣೆ ಇದ್ರೆ ಹೇಳಿ ಸರ್. ಹಾಗಾದ್ರೆ ನಮ್ಮ ಸಮಾಜದಲ್ಲಿ ನಾವು ಕೇವಲವಾಗಿದ್ದೀವ? ಹಾ ಸರ್. ಸರ್ ಈಗ ಧರ್ಮಗುರುಗಳಿಗೆ ಏನ್ ನೋವಾಗಿದೆ, ಅವ್ರು ಏನ್ ಹೇಳ್ತಾರೆ, ಧರ್ಮಗುರುಗಳು ಅಂದ್ರೆ ಒಬ್ಬರೇ ಇರಲ್ಲ ಸರ್. ಉಲ್ಮಾಕ್ರಾಮ್ಗಳು ಎಲ್ಲ ಇದರಲ್ಲಿ ಕೂತ್ಕೋತಾರೆ, ಮೀಟಿಂಗ್ ಮಾಡ್ತಾರೆ. ಅವ್ರ ಮುಂದಿನ ದಿನಗಳಲ್ಲಿ ಈಗ ನಾವು ಇದನ್ನ ಸರ್ ಪ್ರತಿಭಟಿಸ್ತೇವೆ ಅಂತೆಲ್ಲ ನಮ್ಗೆ ಆಗಿರೋ ನೋವು ನಿಮ್ಮ ಮುಖಾಂತರ ನಾವು ಹೇಳ್ಕೊತಾ ಇದೀವಿ. ಈಗ ಅದು ಅತಿ ಶೀಘ್ರವಾಗಿ ಅವ್ರು ಏನ್ ತೀರ್ಮಾನ ತಗೋತಾರೆ. ಇನ್ನು 28 ತುಂಬಾ ದೂರ ಇದೆ ಸರ್. ಆಗ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ಗೆ ಹಿರಿಯರಿಂದ ಏನು ಮಾತು ಬರುತ್ತೆ ಆ ಟೈಮಲ್ಲಿ ನಾವು ಮಾಡ್ತೀವಿ ಸರ್. ಬೇರೆ ಸರ್? ಹಾ ಸರ್, ಓಕೆ ಸರ್. ಸರ್ ಕ್ರಮವನ್ನ ತಗೋಬೇಕು ಸರ್. ಸಾದಾಗ ಬಾದಾಗ ನೋಡ್ಬೇಕು. ಇನ್ನು ಅನೌನ್ಸ್ಮೆಂಟ್ ಆಗಿಲ್ಲ ಸರ್, ವಿನ್ನರ್ ಯಾರಂತ ಅನೌನ್ಸ್ಮೆಂಟ್ ಆಗಿಲ್ಲ. ಇಷ್ಟು ಬೇಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಕ್ರಮ ತಗೊಳ್ದಿರೋದಂತ ಮುಸ್ಲಿಂ ಸಮಾಜದ ದಾವಣಗೆರೆ ಕ್ಷೇತ್ರದಲ್ಲಿ ಆಗ್ಬೇಕಾ ಸರ್?
ಸರ್ ಸರ್ ಕಾದ್ ಮಾಡ್ಬೇಕಿತ್ತು, ರಿಸಲ್ಟ್ ಬರ್ಬೇಕಿತ್ತು. ಈಗಲೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಬ್ದುಲ್ ಜಬ್ಬಾರ್ ಅವರು ಏನ್ ಹೇಳ್ತಿದ್ದಾರೆ, 20,000 ಲೀಡಿಂಗ್ ಸಮರ್ಥ ಶಿವಶಂಕರ್ ಗೆಲ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾದ್ ನೋಡ್ಬೇಕಿತ್ತಲ್ಲ ಸರ್, ಇಷ್ಟು ಬೇಗ ಕ್ರಮ ಸರ್. ಸರ್ ಸರ್ ರಿಸಲ್ಟ್ ವ್ಯತ್ಯಾಸ ಆದ್ರೆ ಕ್ರಮ ಸರಿ ಅಂತ ಹೇಳಲ್ಲ ಸರ್. ಕಾದ್ ನೋಡಿಲ್ವಲ್ಲ ಅನ್ನೋದು ನೋವು ಸರ್. ಕ್ರಮ ತಗೊಂಡ್ಬಿಟ್ಟಿದ್ದಾರೆ, ರಿಸಲ್ಟ್ ಮೇಲೆ ಡಿಪೆಂಡ್ ಇಲ್ಲ ಸರ್. ಕಾದ್ ನೋಡಿಲ್ವಲ್ಲ. ಈಗ 2024ರಲ್ಲಿ ಬಹಿರಂಗ ವೇದಿಕೆ ಮೇಲೆ ಶಾಮನೂರು ಶಿವಶಂಕರಪ್ಪ ಅವರು ಬಹಿರಂಗವಾಗಿ ಹೇಳ್ತಾರೆ ಏನಂತ, ರಾಘವೇಂದ್ರ ಸಾಗರ್ ಗೆಲ್ಸಿ ಅಂತ ಹೇಳ್ತಾರೆ. ಅವಾಗ ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ಗೆ ಸೆಟ್ ಮಾಡ್ಬಿಡ್ತಾರೆ ಅಂತ ಶಿವಶಂಕರ್ ಮಾತುಕೊಂಡಿದ್ರು ಸರ್. ಕಾಂಗ್ರೆಸ್ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಅಂದ್ರೆ ನಾವು ಏನು ಪ್ರಶ್ನೆ ಮಾಡಲ್ಲ ಅಂತ ನಮ್ಮ ವಿರುದ್ಧ ಈ ತರ ಇದು ಮಾಡ್ತೀರಾ. 2024ರಲ್ಲಿ ಈ ಕ್ರಮ, ಈ ಶಿಸ್ತು ಎಲ್ಲೋಗಿತ್ತು ಸರ್. ಓಕೆ ಸರ್. ಸರ್ ಸದ್ಯಕ್ಕೆ ನಮ್ಮ ಮುಂದೆ ಯಾವ್ದು ಆಪ್ಷನ್ಸ್ ಇಲ್ಲ ಸರ್. ಯಾಕಂದ್ರೆ ಈಗ ಯಾವ ಕ್ಷೇತ್ರನೂ ಖಾಲಿ ಇಲ್ಲ. ಈ ಮುಂದಿನ ದಿನಗಳಲ್ಲಿ ಯಾವ್ದು ಎಲೆಕ್ಷನ್ ಏನು ಇದಿಲ್ಲ. ನಮ್ಮ ಮುಂದೆ ಈಗ ಸದ್ಯಕ್ಕೆ ಏನು ಆಪ್ಷನ್ಸ್ ಇಲ್ಲ. ಈಗ ನಿಮ್ಮ ಮುಖಾಂತರ ನಮ್ಗೆ ಏನ್ ಗೊತ್ತಾ ಸರ್, ನೋವಾಗಿದೆ ಅವ್ರು ತಗೊಂಡಿರೋ ಕ್ರಮ ಬಗ್ಗೆ ಸರ್. ನಸೀರ್ ಅಹಮದ್ ಸಾಬರ್ ಅವರು ನಿನ್ನೆ ಮೊನ್ನೆ ಬೇರೆ ಪಕ್ಷದಿಂದ ಬಂದಿರುವಂತವ್ರು ಸರ್. 35-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡಿದ್ದಾರೆ. ಈ ಸತಿನೂ ಸರ್ ಅವ್ರಿಗೆ ಬಾಗಲಕೋಟೆದಲ್ಲೇ ಉಸ್ತುವಾರಿ ಕೊಟ್ಟಿದ್ರು. ಅವ್ರೇನು ಮನೇಲಿ ಕೂತ್ಕೊಂಡಿಲ್ಲ, ಅವ್ರು ಅಲ್ಲಿ ಚುನಾವಣೆ ಮಾಡ್ತಾ ಇದ್ರು, ಇಲ್ಲಿ ಬರಕ್ಕಾಗಿಲ್ಲ. ಸಿದ್ದರಾಮಯ್ಯ ಅವರು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬರ್ತಾರೆ ಅಂದ್ರು, ಅವ್ರು ಬಂದ್ರು. ಆಮೇಲೆ ಜಮೀರ್ ಅಹಮದ್ ಖಾನ್ ಸ್ಟಾರ್ ಕ್ಯಾಂಪರ್ ಸರ್ ಅವರು 5ನೇ ತಾರೀಕು ದಾವಣಗೆರೆಯಲ್ಲಿ ರೋಡ್ ಶೋ ನೋಡಿದ್ರೆ ನೀವು, ಅಷ್ಟು ಕ್ಯಾನ್ವಾಸ್ ಅಲ್ಲಿ ಇಲ್ದರಲ್ಲ ಜಮೀರ್ ಅಹಮದ್ ಖಾನ್ ಅವರು ಒಂದಿನ ಬಂದಿಕ್ಕೆ ಆ ಮಟ್ಟಕ್ಕೆ ಕ್ಯಾನ್ವಾಸ್ ಆಗಿದೆ. ಹಾ ಸರ್. ಸರ್ ಆಗ ಇನ್ನೊಂದ್ಸತಿ ಪ್ರೆಸ್ ಮೀಟ್ ಮಾಡಿ ನಮ್ಮ ಹಿರೇಕೆರೆ ಹುಲ್ಮಾಗ್ರಾಮದಿಂದ ಏನ್ ನಮ್ಗೆ ಆದ್ಯ ಬರುತ್ತೆ ನಿಮ್ ಮುಖಾಂತರನೇ ಅದನ್ನ ಈ ತರದಲ್ಲಿ ಹೇಳಲ್ಲ ಸರ್, ಈ ತರದಲ್ಲಿ ಹೇಳಲ್ಲ. ಬೆಂಗಳೂರು ಪ್ಯಾಲೇಸ್ ಅಲ್ಲಿ ದೊಡ್ಡ ಸಮಾವೇಶನ ಮಾಡಿ ನಮ್ಮ ಹುಲ್ಮಾಗ್ರಾಮಗಳು ಅಲ್ಲೇ ಘೋಷಣೆ ಮಾಡ್ತಾರೆ ಸರ್. ಇದನ್ನ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ ಸರ್. ಸರ್ ಸರ್ 90% 2023ಕ್ಕಿಂತ ಮುಂಚೆ ನಮ್ದು JDS ಅಲ್ಲೂ ಇದ್ರು, ಕಾಂಗ್ರೆಸ್ ಅಲ್ಲೂ ಇದ್ರು. ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತಹ ಕುಮಾರಸ್ವಾಮಿ ಅವರು ಅವರೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಎಲ್ಲಿ ಕಾಂಗ್ರೆಸ್ ಗೆಲ್ಲುವ ಅವಕಾಶ ಇದೆಯೋ ಅಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿ, ಎಲ್ಲಿ ಬೇರೆ ಪಕ್ಷ ಬಹುಮತ ಪಕ್ಷ ಯಾವುದು ಬರೋದಿದೆಯೋ ಅಲ್ಲಿ ನಮಗೆ ಮತ ಹಾಕಿ ಅಂತ. ಅದು ಉದಾಹರಣೆಯಾಗಿ ಹಾಸನದಲ್ಲಿ ಅವಕಾಶ ಇರಲಿಲ್ಲ, JDSಗೆ ಮತ ಹಾಕಿದ್ವಿ. ಚನ್ನಪಟ್ಟಣದಲ್ಲಿ ಅವಕಾಶ ಇರಲಿಲ್ಲ, JDSಗೆ ಮತ ಹಾಕಿದ್ವಿ. ಅದು ಆಪ್ಷನ್ಸ್ ಇತ್ತು ಸರ್. ಈಗ ಅವರೇ ನಮ್ಮನ್ನ ಬಿಟ್ಟೋದ್ರು. ಯಾರನ್ನ ಸರ್? ಏನಂತ ಸರ್? ಹಾ ಸರ್ 90% ಕಾಂಗ್ರೆಸ್ಗೆ ಮತ ಹಾಕಿದ್ದೀವಿ ಅಂತ ಹೇಳಿದ್ವಿ. ಕಾಂಗ್ರೆಸ್ ಬಿಜೆಪಿ ಅವರು ನಮ್ಗೆ ಏನು ಮಾಡಿಲ್ಲ ಅಂತ ಹೇಳ್ತಾರ ಸರ್. ಯಾಕಂದ್ರೆ ನಾವೆಲ್ಲೇ ಹೋದ್ರು ಸರ್, ನಿಮ್ಮ ಪ್ರಧಾನಿ ಆದ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು, ನಾವ್ ಇದನ್ನೇ ಹೇಳ್ಬೇಕು ಸರ್. ನಾವ್ ಅವ್ರೇನ್ ಮಾಡ್ತಾರ ಅಂತ ಕೇಳ್ತಾರ. ನಾವು ಒಂದು ಕಡೆಯಾಗಿ ಅವ್ರನ್ನ ದೂರ ಇಡಕ್ ನಾವು 92% ನಾವು ಕಾಂಗ್ರೆಸ್ಗೆ ಮತ ಹಾಕಿದ್ವಿ ಅಂತ ಹೇಳ್ತಾ ಇದೀವಿ. ಅವ್ರನ್ನ ನೀವೇನ್ ಇದನ್ ಮಾಡಿಲ್ಲ, ಅದನ್ನೇನ್ ಮಾಡಿಲ್ಲ, ನಾವೇನ್ ಹೇಳಿಲ್ಲ ಸರ್. ನೀವು ಕೇಳ್ತಿದಿರಲ್ಲ ಸರ್. ಈಗ ನಮ್ಮ ಶಿವಮೊಗ್ಗ KS ಈಶ್ವರಪ್ಪರವರು ಕಾಂಗ್ರೆಸ್ ಮುಸಲ್ಮಾನರು ಟಿಕೆಟ್ ಬೇಕಾದ್ರೆ ಬಿಜೆಪಿ ಆಫೀಸ್ ಉಳಿಸ್ಬೇಕು ಅಂತ ಹೇಳಿದ್ರು. ಆಗ ತಾವೇ ಮಾಧ್ಯಮ ಮಿತ್ರರು ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕಲ್ಲ ಸರ್, ಅವ್ರನ್ನು ಒಟ್ಬಿಟ್ಟು ತಗೊಂಡೋಗಿ ಅಂತ ನನ್ನೊಂದು ಕಳವಳಿ. ಸರ್ ಇದು ಹೈಕಮಾಂಡ್ ವಿಚಾರ. ಇದು ಜಮೀರ್ ಅಹಮದ್ ಖಾನ್ ಈಗ ಮಾಮೂಲಿ ನಾರ್ಮಲ್ ಅಲ್ಲ ಸರ್. ಯಾಕಂದ್ರೆ ಮುಸ್ಲಿಂ ಸಮಾಜದ ನಾಯಕ ಅಲ್ಲ ಜಮೀರ್ ಅಹಮದ್ ಖಾನ್. ತಮಗೂ ತಿಳಿದಿರುವಂತೆ ಜಮೀರ್ ಅಹಮದ್ ಖಾನ್ ಬಡವರು, ದೀನರು, ದಲಿತರು ಇಷ್ಟೊಂದು ಅವರ ದುಡ್ಡು ಎಲ್ಲಿದೆ ಅಂದ್ರೆ ಬಡವರು ಬರುತ್ತವಿದೆ ಸರ್. ಯಾರೇ ಕಷ್ಟ ಅಂತ ಹೋದ್ರು ಜಾತಿ ನೋಡಲ್ಲ ಸರ್. ಅವ್ರು ಬರೀ ಚಾಮರಾಜಪೇಟೆ ಕ್ಷೇತ್ರಕ್ಕೆ ನಮ್ಮ ಮುಸ್ಲಿಂ ಕ್ಷೇತ್ರ ಆಗಿಲ್ಲ ಸರ್, ಪ್ರತಿಯೊಂದು ಸಮಾಜಕ್ಕೆ ಅವರು ನಾಯಕರಾಗಿದ್ದಾರೆ. ಇದಕ್ಕೆ ಒಂದು ಉದಾಹರಣೆಗೆ ಮೊನ್ನೆ ವಿ ಸೋಮಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಅಲ್ಪಸಂಖ್ಯಾತರ ನಾಯಕ ಕಾಂಗ್ರೆಸ್ಗೆ ಭಗವಂತ ಇದ್ದಂಗೆ ಅವ್ರನ್ನ ಟಚ್ ಮಾಡಕ್ಕಾಗತ್ತೀನಿ ಅಂತ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ಅದು ತಮಗೂ ತಿಳಿದಿದೆ ಸರ್.
ಸರ್ ಆ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಉಲ್ಮಾಕ್ರಮಗಳಿದ್ದಾರೆ ಸರ್. ಅದು ಏನು ನಾವು ಕ್ರಮ ಏನು ಮುಂದುವರಿಬೇಕು ಆ ಟೈಮ್ಗೆ ಮುಂದುವರಿತೀವಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.